ಭಗವಂತ ಭಕ್ತರಿಗಾಗಿ ವೈಕುಂಠದ ದ್ವಾರವನ್ನೇ ತೆಗಿತಾ ಇದ್ದಾನೆ. ದೇವರ ಆ ಅರಮನೆಯನ್ನ ಪ್ರವೇಶ ಮಾಡಬೇಕಂದ್ರೆ ಮತ್ತೆ ಎಲ್ಲ ಏಕಾದಶಿಗಳಿಗೂ ಕೂಡ ಈ ನಿಯಮ ಸಾಮಾನ್ಯವಾದ ನಿಯಮ, ಕಾಮನ್ ರೂಲ್ಸ್ ಅಂತಾರೆ. ಬರೀ ಕೇವಲ ಊಟ ಬಿಟ್ಟು ಕೂತ್ಕೊಂಡ್ ಬಿಡೋದು ಉಪವಾಸ ಆಗೋಲ್ಲ. ಮುಕ್ಕೋಟಿ ದ್ವಾದಶಿ ಅಂತ ಮಾರನೇ ದಿನಕ್ಕೆ ಕರೀತಾ ಇದ್ದಾರೆ. ಈ ವ್ರತವನ್ನ ಯಾರು ಕ್ರಮವಾಗಿ ಆಚರಣೆ ಮಾಡ್ತಾರೆ, ನಾವು ಇನ್ನೊಂದು ವಾರ ಬಿಟ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಹೇಳಿ ವಾರಕ್ಕೆ ಮುಂಚೆ ಕಾಯಿ ತುರ್ಕೊಂಡು ಹಾಗೆ ಇಟ್ಬಿಟ್ರೆ ಪಿತೃಗಳ ಋಣ ತೀರಿಸ್ಬೇಕಂತಾದ್ರೆ ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಿದ್ರೆ ಎಲ್ಲೋ ನೀರಲ್ಲಿ ಮುಳುಗದಾಗಲ್ಲ. ಯಾವ ಗುಣ ಇರ್ಬೇಕು ಮಕ್ಕಳಲ್ಲಿ ಇರ್ಬೇಕಾದ ದೊಡ್ಡ ಗುಣ ಅಂದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿಧರ ಸ್ವಧಾಮ್ನಾಂ ಅನ್ಯಾಂ ಸಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಶಾಸ್ತ್ರದಲ್ಲಿ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂತ ಹಿರಿಯರು ಹೇಳಿದ ಮಾತುಗಳು. ವೇದಗಳಲ್ಲಿ ಆ ರೀತಿ ವೇದಾಂತದಲ್ಲಿ ನಿರ್ಣೀತವಾಗಿದೆ. ಸಾಮಾನ್ಯ ಜಗದ ಎಲ್ಲ ಜೀವ ಜಾತ ಹುಟ್ಟು ಸಾವಿನ ಒಂದು ಬಂಧನದಲ್ಲಿ ಸಿಕ್ಕಿದ್ದಾರೆ. ಈ ಬಂಧನದಿಂದ ಬಿಡುಗಡೆ ಪಡಿಬೇಕು ಅನ್ನುವ ಬಯಕೆ ಯಾರಿಗಿದೆ ಅವರನ್ನ ಮೋಕ್ಷೇಚ್ಛುಗಳು ಅಂತ ಕರಿತಾ ಇದ್ದಾರೆ. ಈ ಬಂಧನದ ಬಿಡುಗಡೆಗೆ ಏನ್ ಮಾಡ್ಬೇಕು ಹೀಗೆ ವಿಚಾರ ಮಾಡುವಾಗ ಬಂಧನದ ಬಿಡುಗಡೆಗೆ ಕಾರಣವಾದದ್ದು ಭಗವಂತನ ಜ್ಞಾನ, ಅರಿವು. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ಅಂತ ವರ್ಣನೆ ಮಾಡಿದ್ದಾರೆ. ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕಂತಾದ್ರೆ, ಹುಟ್ಟು ಸಾವಿನ ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತಾದ್ರೆ ಆ ಭಗವಂತನ ಬಗೆಗೆ ಯಥಾರ್ಥವಾದ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಜೀವ. ಆ ಭಗವಂತನ ಜ್ಞಾನ ಸಂಪಾದನೆ ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಕಾರಣ ಕೃಷ್ಣನೇ ಹೇಳ್ತಾನೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಕರ್ಮ ಪರಿಪಾಕ ಆದಾಗ ಅವರಿಗೆ ನನ್ನ ಯಥಾರ್ಥವಾದ ಜ್ಞಾನವನ್ನ ನಾನೇ ಕೊಡ್ತೇನೆ ಅಂತ. ಹಾಗಾಗಿ ನಮಗೆ ದೇವರ ಬಗ್ಗೆ ಯಥಾರ್ಥವಾದ ಜ್ಞಾನ ಬರಬೇಕು ಅಂತಾದ್ರೆ ಅನೇಕ ಜನ್ಮಗಳಲ್ಲಿ ಜ್ಞಾನಕ್ಕೆ ಬೇಕಾದಂತಹ ಕರ್ಮಗಳ ಆಚರಣೆಯನ್ನ ನಾವು ಆಚರಿಸಬೇಕು. ಸಾಮಾನ್ಯ ಪ್ರತಿಯೊಂದು ಜೀವ ಏನೋ ಒಂದು ಕರ್ಮವನ್ನ ಮಾಡ್ತಾ ಇರುತ್ತೆ.
ಬದುಕಿದ ವ್ಯಕ್ತಿ ಕರ್ಮ ಮಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡ್ತಿಲ್ಲ ಅನ್ನೋನು ಕೂಡ ಉಸಿರಂತೂ ಆಡ್ತಿರ್ತಾನೆ, ಉಸಿರಾಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನ್ ಕರ್ಮ ಮಾಡಿದ್ರೆ ಆ ಕರ್ಮ ಜ್ಞಾನಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ತಿಳಿದು ಕರ್ಮವನ್ನ ಆಚರಣೆ ಮಾಡ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಕರ್ಮದ ಸಿದ್ಧಾಂತವನ್ನ ಅದ್ಭುತವಾಗಿ ಪ್ರತಿಪಾದನೆ ಮಾಡಿದ್ದಾನೆ. ಮನುಷ್ಯ ಅವನ ವರ್ಣ ಮತ್ತು ಆಶ್ರಮ, ಇದಕ್ಕೆ ಶ್ರುತಿ ಸ್ಮೃತಿಯಲ್ಲಿ ಭಗವಂತ ಮಾಡಿದ ಆಜ್ಞೆಯ ಪ್ರಕಾರ ಕರ್ಮವನ್ನ ಆಚರಣೆ ಮಾಡಬೇಕು. ಭಗವಂತ ಒಂದೊಂದು ವರ್ಣದವರಿಗೆ, ಒಂದೊಂದು ಆಶ್ರಮದವರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಕರ್ಮವನ್ನ ವೇದ ಪುರಾಣಗಳಲ್ಲಿ ತಾನು ತಿಳಿಸಿಕೊಟ್ಟಿದ್ದಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನ ಹೇಳುವಾಗ ಸ್ವಧರ್ಮೇ ನಿಧನಂ ಶ್ರೇಯ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಅವರವರ ವರ್ಣಾಶ್ರಮಕ್ಕೆ ಅನುಗುಣವಾದ ಕರ್ಮವನ್ನ ಪ್ರಾಮಾಣಿಕವಾಗಿ ಇದು ಪರಮಾತ್ಮನ ಪೂಜಾ ಅಂತ ಮಾಡಿ ಆ ಪರಮಾತ್ಮನ ಪಾದಾರವಿಂದಕ್ಕೆ ಯಾರು ಅರ್ಪಣೆ ಮಾಡುತ್ತಾರೆ, ಮಾಡುವ ಕರ್ಮದ ಹಿನ್ನೆಲೆಯಲ್ಲಿ ಯಾವುದೇ ಕಾಮನೆ ಇಲ್ಲ. ಅವರು ಮಾಡುವ ಕರ್ಮಕ್ಕೆ ಎರಡೇ ಉದ್ದೇಶ, ಒಂದು ಭಗವತ್ ಪ್ರೀತಿ, ಇನ್ನೊಂದು ಭಗವತ್ ಪ್ರಾಪ್ತಿ. ಭಗವಂತನ ಪ್ರೀತಿಗಾಗಿ ಅಂತರಂಗದೊಳಗಿರುವ ಆ ಭಗವಂತನ ಪ್ರಾಪ್ತಿ ದರ್ಶನಕ್ಕಾಗಿ ಅವರು ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಮತ್ತೆ ಮಧ್ವಗುರುಗಳು ಅದರ ಬಗ್ಗೆ ಉಲ್ಲೇಖ ಮಾಡ್ತಾ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ ಅಂತ ವರ್ಣನೆ ಮಾಡಿದ್ದಾರೆ. ಸಜ್ಜನರಾದವರು ತಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಅದು ಭಗವಂತ ಪ್ರೀತನಾಗಲಿ ಅಂತ ಮಾಡ್ತಿರ್ತಾರೆ. ಭಗವಂತನಿಗೆ ಪ್ರೀತಿಯಾದ ಕರ್ಮಗಳು ಯಾವುದು? ದೇವರನ್ನ ಅನುಗ್ರಹ ನಾವು ಪಡಿಬೇಕು, ಅವನ ಜ್ಞಾನ ಪಡಿಬೇಕು ಅಂದ್ರೆ ಅವನಿಗೆ ಪ್ರೀತಿಕಾರಕವಾದ, ಅವನಿಗೆ ಸಂತೋಷವನ್ನ ಉಂಟು ಮಾಡುವಂತಹ ಸತ್ಕರ್ಮಗಳನ್ನ ನಾವು ಆಚರಣೆ ಮಾಡಬೇಕು. ಅಂತಹ ಸತ್ಕರ್ಮಗಳಲ್ಲಿ ವ್ರತ ನೇಮಗಳ ಅನುಷ್ಠಾನವನ್ನ ಪುರಾಣಗಳಲ್ಲಿ, ವೇದಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಭಗವಂತನ ಪ್ರೀತಿಗಾಗಿ ಮಾಡುವಂತಹ ಅನೇಕ ವ್ರತಗಳನ್ನ ವೈಷ್ಣವ ವ್ರತಗಳು ಅಂತ ಕರೀತಾರೆ. ವಿಷ್ಣು ಪ್ರೀತಿಕಾರಕವಾದ ವ್ರತಗಳು ಅಂತ. ಅದರಲ್ಲಿ ಅನೇಕ ವ್ರತಗಳು ಇರುವಂಥದ್ದು. ಚಾತುರ್ಮಾಸ್ಯ ವ್ರತ, ವಿಷ್ಣು ಪಂಚಕ ವ್ರತ, ಭೀಷ್ಮ ಪಂಚಕ ವ್ರತ, ಚಾತುರ್ಮಾಸ್ಯದಲ್ಲಿ ಬರುವಂತಹ ಶಾಖವ್ರತ, ಕ್ಷೀರವ್ರತ, ದಧಿವ್ರತ, ದ್ವಿದಳ ವ್ರತ ಮತ್ತು ಅನೇಕ ನಕ್ತ ಭೋಜನ, ಇನ್ನೂ ಅನೇಕ ವ್ರತಗಳಿರುವಂತಹದ್ದು. ಆದ್ರೆ ಎಲ್ಲ ವ್ರತಗಳಲ್ಲಿ ಅತ್ಯಂತ ಪ್ರೀತಿಕಾರಕವಾದ ವ್ರತಗಳು, ಎಲ್ಲ ವ್ರತಗಳಿಗಿಂತೂ ಮಿಗಿಲಾದ ಒಂದು ವ್ರತ ಯಾವುದದು ಅಂದ್ರೆ ಸಕಲ ವ್ರತಗಳು ಏಕಾದಶಿಯ ಹಿಂದೆ ಅಂತ ವರ್ಣನೆ ಮಾಡಿದ್ದಾರೆ. ವಿಷ್ಣು ಭಕ್ತರಾದ ಎಲ್ಲರೂ ಕೂಡ ಆ ವಿಷ್ಣು ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಾದರೆ ಅನಿವಾರ್ಯವಾಗಿ ಆಚರಣೆ ಮಾಡಬೇಕಾದಂತಹ ಒಂದು ಉತ್ಕೃಷ್ಟವಾದ ವ್ರತ ಅದು ಏಕಾದಶಿಯ ವ್ರತ. ಈ ಏಕಾದಶಿ ವ್ರತಕ್ಕಿಂತಲೂ ಮಿಗಿಲಾದ ತಪಸ್ಸು ಮತ್ಯಾವುದೂ ಇಲ್ಲ. ಕೃತತ್ರೇತ ದ್ವಾಪರ ಯುಗದಲ್ಲಿ ಭಗವಂತನ ಒಲುಮೆಗಾಗಿ ಮನೆ ಮಡದಿ ಮಕ್ಕಳ ತೊರೆದು ಕಾಡಿನ ಮಧ್ಯದಲ್ಲಿ ಪಂಚಾಗ್ನಿಗಳ ನಡುವೆ ಕುಳಿತು ಒಂದೇ ಮನಸ್ಸಿನಿಂದ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡ್ತಿದ್ರು. ಆದರೆ ಕಲಿಯುಗದಲ್ಲಿ ಅಂತಹ ಘೋರವಾದ ತಪಸ್ಸು ಮಾಡುವ ಸಾಮರ್ಥ್ಯ ಮನುಷ್ಯ ಮಾನವರಿಗೆ ಇಲ್ಲ. ಆದ್ರೆ ಈ ಎಲ್ಲ ವ್ರತ ನೇಮ ತಪಸ್ಸಿಗಿಂತಲೂ ಶ್ರೇಷ್ಠವಾದ ಒಂದು ತಪಸ್ಸು ಯಾವುದು ಅನ್ನೋದನ್ನ ಸ್ವಯಂ ವ್ಯಾಸರು ತಮ್ಮ ಉತ್ಕೃಷ್ಟವಾದ ಗ್ರಂಥ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳ್ತಾರೆ. ಕೆಲವು ತಪಸ್ಸು ಇದೆ ನಮ್ಮ ಪಾಪವನ್ನ ಪರಿಹಾರ ಮಾಡುವಂಥದ್ದು. ಅದರಲ್ಲಿ ಅಹಿಂಸಾ, ಸತ್ಯವಚನಂ, ದಾನಂ, ಇಂದ್ರಿಯ ನಿಗ್ರಹ, ಎತೆಭ್ಯೋ ಹಿ ಮಹಾರಾಜ ತಪೋ ನಾಶನಾತ್ ಪರಂ. ಈ ಕೆಲವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಗುಣಗಳು ಅಹಿಂಸೆ, ಸತ್ಯವಚನ. ಸತ್ಯವಚನ ಅಂದ್ರೆ, ವಚನ ಅಂದ್ರೆ ಮಾತುಗಳು, ಅದು ಸತ್ಯವಾಗಿರಬೇಕು. ಸತ್ಯ ಅಂದ್ರೆ ಮತ್ತೆ ಇದ್ದದ್ದು ಇದ್ದ ಹಾಗೆ ಹೇಳುವಂಥದ್ದಲ್ಲ. ಅದು ಶಾಸ್ತ್ರವೇ ಸತ್ಯದ ಬಗ್ಗೆ ವಿವರಣೆಯನ್ನ ಕೊಡುತ್ತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಯಾವ ಮಾತುಗಳನ್ನ ಸತ್ಯ ಮಾತಂತ
ಹೇಳ್ಬಹುದು. ನಮ್ಮ ಯಾವ ಮಾತು ಸಜ್ಜನರಿಗೆ ಹಿತವನ್ನ ಉಂಟು ಮಾಡತ್ತೋ ಆ ಮಾತನ್ನ ಸತ್ಯ ಅಂತ ಹೇಳಬೇಕು. ಇದು ಶಾಸ್ತ್ರ. ಅಂದ್ರೆ ನಮ್ಮ ನಡೆ ನುಡಿಯಿಂದ ನಮ್ಮ ಹಿರಿಯರ ಮನಸ್ಸು ಮುದಗೊಳ್ಳುವಂತೆ, ಸಂತೋಷಗೊಳ್ಳುವಂತೆ ನಮ್ಮ ನುಡಿ ಇದ್ರೆ ಅದೇ ಸತ್ಯ. ಇನ್ನೊಂದು ದಾನ, ಅದು ಒಂದು ದೊಡ್ಡ ತಪಸ್ಸು. ಇಂದ್ರಿಯ ನಿಗ್ರಹ, ಅದು ಒಂದು ದೊಡ್ಡ ತಪಸ್ಸು. ಇದು ಎಲ್ಲ ತಪಸ್ಸಿಗಿಂತಲೂ ಕೂಡ ಉಪವಾಸ ಇದೆಯಲ್ಲ, ಅದು ಅತ್ಯಂತ ಮಿಗಿಲಾಗಿರ್ತಕ್ಕಂಥದ್ದು. ಇದು ಎಷ್ಟು ಪಾಪವನ್ನ ಪರಿಹಾರ ಮಾಡತ್ತೆ, ಅಷ್ಟು ಪಾಪವನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಉಳಿದ ಯಾವ ತಪಸ್ಸಿಗೂ ವ್ರತಕ್ಕೂ ಇಲ್ಲ. ಆದ್ರಿಂದಲೇ ಸಕಲ ವ್ರತಗಳು ಏಕಾದಶಿಯ ಹಿಂದೆ ಅಂತ ದಾಸರಾಯರು ತಮ್ಮ ನುಡಿಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏಕಾದಶಿ ಅನ್ನೋದೇ 11 ಇಂದ್ರಿಯಗಳು, ದೇವರು ಕೊಟ್ಟ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇದು ಎಲ್ಲದರ ಮೇಲೆ ಉತ್ತಮೋತ್ತಮವಾದ ಮತ್ತೊಂದು ಮನಸ್ಸು. 11 ಇಂದ್ರಿಯಗಳು, 11 ಇಂದ್ರಿಯಗಳು ಸದಾ ಪಾಪದಲ್ಲಿಯೇ ತಾನು ತೊಡಗಿರುತ್ತೆ. ಕಲಿಯುಗ ಅಂದ್ಮೇಲಂತೂ ಬಹಳ ವಿಶೇಷವಾಗಿ ವಸುದೆಯೊಳಗಿನ್ನು ಅಸುರ ಜನರೇ ಬಹಳ. ಕಲಿ ಕಾಲದ ಬಲದಿಂದಾಗಿ ಪಾಪಿಗಳು ಕಲಿಯುಗದಲ್ಲಿ ಹೆಚ್ಚು. ಅವರಿಗೆ ಗೊತ್ತಿಲ್ಲದಂತೆ ಅನೇಕ ಪಾಪಗಳು ಅವರಿಗೆ ಬರ್ತಾ ಇರುತ್ತೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ, ಜಾವಕ್ಕೆ ಮಾಡುವೆ 1000 ತಪ್ಪನು ಅಂತಾರೆ. 3 ಗಂಟೆಗಳ ಕಾಲ ನಾವಿದ್ರೆ 1000 ತಪ್ಪುಗಳು ನಮ್ಮಿಂದ ನಡೆದು ಹೋಗ್ಬಿಡುತ್ತೆ. ಇಂಥ ಎಲ್ಲ ತಪ್ಪುಗಳು, ಪಾಪಗಳು, ಇದರ ಪರಿಹಾರ ಮಾಡುವಂತ ಒಂದೇ ಒಂದು ಉಪಾಯ, ಅದು ಏಕಾದಶಿಯ ವ್ರತ. ಅದರಿಂದ ಆಗತಕ್ಕಂಥದ್ದು ಎಲ್ಲ ಬಗೆಯ ಪುರುಷಾರ್ಥ ಸಿದ್ಧಿಗಾಗಿಯೂ ಕೂಡ ಈ ಉಪವಾಸ ವ್ರತವನ್ನ ಮಾಡಬೇಕು. ಇಂದ್ರಿಯಾಣೀಹ ರಕ್ಷಂತಿ ಸ್ವರ್ಗ ಧರ್ಮಾಭಿಗುಪ್ತಯೇ ತಸ್ಮಾದರ್ಥೇ ಚ ಧರ್ಮೇ ಚ ತಪೋ ನಾಶನಾತ್ ಪರಂ. ಅನಶನ ವ್ರತ, ಅನಶನ ವ್ರತ ಅಂದ್ರೆ ಉಪವಾಸ, ಸ್ವರ್ಗ ಧರ್ಮಗಳ ರಕ್ಷಣೆ, ಇಂದ್ರಿಯಗಳನ್ನ ಸಂರಕ್ಷಿಸಿಕೊಳ್ಳಬೇಕು. ಕಾಮನೆಗಳು, ನಮ್ದೆಲ್ಲ ಬಯಕೆಗಳೇನಿದೆ ಅದರ ಸಾಧನೆ, ಅದನ್ನ ಪಡಿಬೇಕು ಅಂತಿದ್ರೆ ಅದಕ್ಕೆ ಅನಶನ ಅಂದ್ರೆ, ಅಶನ ಅಂದ್ರೆ ಊಟ, ಅನಶನ ಅಂದ್ರೆ ಉಪವಾಸ. ಈ ಉಪವಾಸಕ್ಕೆ ಸಮಾನವಾದ ಮತ್ತೊಂದು ವ್ರತ ಇಲ್ಲ. ವಿಶೇಷವಾಗಿ ಏಕಾದಶಿಯ ಉಪವಾಸ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿದಾಗ ಏನು ಫಲವನ್ನ ನಾವು ಪಡಿಬಹುದು, ಅದಕ್ಕಿಂತ ಹೆಚ್ಚಿನ ಫಲ ಒಂದು ಏಕಾದಶಿಯ ಉಪವಾಸಕ್ಕೆ ಬರುತ್ತೆ. ನಕಾಶಿ ನಗಯ ಗಂಗಾ ನರೇವ ನಚ ಗೌತಮಿ ನಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನಾತ್. ಭಗವಂತನ ದಿನ, ಹರಿದಿನ ಅಂದ್ರು ಒಂದೇ, ಏಕಾದಶಿ ಅಂದ್ರೂ ಒಂದೇ. ಕಾಶಿ, ಗಯಾ, ಗಂಗಾ, ನರ್ಮದಾ, ಗೋದಾವರಿ, ಕುರುಕ್ಷೇತ್ರ ಇವೆಲ್ಲ ಉತ್ತಮೋತ್ತಮವಾದಂತಹ ಪವಿತ್ರತಮವಾದ ಸ್ಥಳಗಳು. ಶಾಸ್ತ್ರ ನಿಯಮದ ಪ್ರಕಾರವಾಗಿ ಈ ಕ್ಷೇತ್ರಗಳಲ್ಲಿ ಯಾತ್ರೆ ಮಾಡಿದಾಗ ಏನ್ ಫಲ ಬರಬಹುದು, ಆ ಎಲ್ಲ ಫಲವನ್ನು ಇದ್ದಲ್ಲಿಯೇ ಏಕಾದಶಿ ಭಗವಂತನ ಪ್ರೀತಿಗೋಸ್ಕರ ಮಾಡುವ ಒಂದು ಉಪವಾಸದಿಂದ ಬರುತ್ತೆ. ಈ ನಿಟ್ಟಿನಲ್ಲಿ ದಾಸರಾಯರು ಹೇಳ್ತಾರೆ, ಹಲವು ಪುರಾಣಗಳ ಓದಿ ಶಾಸ್ತ್ರಗಳ ತಿಳಿದು ಕೇಳಿದರೆ ಏನ್ ಪ್ರಯೋಜನ? ಹಲವು ಪುಣ್ಯ ತೀರ್ಥ ನದಿಗಳಲ್ಲಿ ಸ್ನಾನ ಮಾಡಿದರೇನು? ಹಲವು ವ್ರತಗಳ ಆಚರಿಸಿ ದಾನಗಳ ತಿಳಿದು ಮಾಡಿದರೇನು? ಹಲವು ದೈವಗಳ ಒಡೆಯ ಪುರಂದರ ವಿಠಲನ ಒಲುಮೆಯ ವ್ರತ ಯಾವುದದು? ಏಕಾದಶಿ. ಇದಕ್ಕೆ ಸರಿ ಅನ್ನಬಹುದೇ ಅಂತ ದಾಸರಾಯರು ನಮ್ಮನ್ನೇ ಕೇಳ್ತಾರೆ. ಅಂದ್ರೆ ಸರಿ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ದಿನ, ಹರಿದಿನಕ್ಕೆ ಸಮಾನವಾದ ಮತ್ತೊಂದು ವ್ರತವೇ ಇಲ್ಲ ಅಂತ ಶಾಸ್ತ್ರಗಳು ನಿರ್ಣಯ ಮಾಡಿದೆ. ಈ ಉಪವಾಸ ತಾವತ್ ಪಾಪಾನಿ ದೇಹೇಸ್ಮಿನ್ ತಿಷ್ಟಂತಿ ಮನುಜಾಧಿಪ ಯಾವನ್ನೋಪವಾಸಿಷ್ಯಂತು ಪದ್ಮನಾಭ ದಿನಂ ಶುಭಂ. ಈ ಜೀವರ ಒಳಗೆ ಅವರು ಮಾಡಿದ ಪಾಪಗಳೆಲ್ಲ ಸಂಗ್ರಹವಾಗಿರುತ್ತೆ. ಆ ಸಂಗ್ರಹವಾದ ಪಾಪ ಎಲ್ಲಿಯ ತನಕ ಇರುತ್ತೆ ಅಂದ್ರೆ, ಯಾವತ್ತು ಮಂಗಳಕರವಾದ ಈ ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತಾನೆ ಅವತ್ತು ಅವನು ಎಲ್ಲ ಪಾಪದಿಂದ ಮುಕ್ತನಾಗ್ತಾ ಇದ್ದಾನೆ.
ಏಕಾದಶೇಂದ್ರಿಯೈಃ ಪಾಪಂ ಯತ್ಕೃತಂ ಭವತಿ ಪ್ರಿಯೆ ಏಕಾದಶ್ಯುಪವಾಸೇನ ತತ್ಸರ್ವಂ ವಿಲಯಂ ವ್ರಜೇತ್. ಎಲ್ಲ ಪಾಪ 11 ಇಂದ್ರಿಯಗಳಿಂದ ಮಾಡಿದ ಎಲ್ಲ ಪಾಪಗಳು ಕೂಡ ಏಕಾದಶಿ ಮಾಡುವಂತಹ ವ್ರತದಿಂದ ಎಲ್ಲ ಪಾಪಗಳನ್ನು ನಾವು ಕಳ್ಕೊಳ್ಬಹುದು ಅಂತ. ಇಂತಹ ಏಕಾದಶಿ ಹೇಗೆ ಮಾಡಬೇಕು, ಏನು ಆ ವ್ರತದ ವಿಧಿ ಮತ್ತು ನಿಯಮ? ಎಲ್ಲ ಏಕಾದಶಿಗಳಿಗೂ ಕೂಡ ಈ ನಿಯಮ ಸಾಮಾನ್ಯವಾದ ನಿಯಮ, ಕಾಮನ್ ರೂಲ್ಸ್ ಅಂತಾರೆ. ಮತ್ತೆ ಏಕಾದಶಿ ಉಪವಾಸ ಮಾಡಬೇಕು. ಏನು ಉಪವಾಸ ಅಂದ್ರೆ, ಉಪವಾಸ ಉಪಾವೃತಸ್ತು ಪಾಪೇಭ್ಯೋ ಯಸ್ತು ವಾಸೋ ಗುಣೈ ಸಹ ಉಪವಾಸ ಸವಿಘ್ನೇಯ ಸರ್ವಭೋಗ ವಿವರ್ಜಿತ ಅಂತ ವೇದವ್ಯಾಸ ದೇವರು ತಮ್ಮ ವಿಷ್ಣು ಧರ್ಮೋತ್ತರ ಹಾಗೂ ಭವಿಷ್ಯೋತ್ತರ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಉಪಾವೃತಸ್ತು ಪಾಪೇಭ್ಯ, ವರ್ಜನೀಯ ವಸ್ತುಗಳು ಅಂತ ಯಾವ್ದಿದೆ, ಯಾವುದು ಮಾಡಬಾರ್ದು ಅಂತಿದೆ, ಅವುಗಳಿಂದ ನಾವು ದೂರ ಇರಬೇಕವತ್ತು. ಪುಣ್ಯಕರವಾದ ಕಾರ್ಯಗಳಲ್ಲಿ ರತರಾಗಬೇಕು. ಅದಕ್ಕೆ ಉಪವಾಸ ಅಂತ ಕರೀತಾರೆ. ಉಪ ಅಂದ್ರೆ ಪಾಪೇಭ್ಯೋ ಉಪಾವೃತ, ತಪ್ಪು ಕರ್ಮಗಳು ಕೆಟ್ಟ ಕರ್ಮಗಳಿಂದ ದೂರ ಇದ್ದು ಸತ್ಕರ್ಮಗಳಿಗೆ ಹತ್ತಿರ ಆಗೋದೇ ಉಪವಾಸ ಅಂತ ಕರೀತಾ ಇದ್ದಾರೆ. ಇದು ಉಪವಾಸದ ಮುಖ್ಯ ಲಕ್ಷಣ. ಬರೀ ಕೇವಲ ಊಟ ಬಿಟ್ಟು ಕೂತ್ಕೊಂಡ್ ಬಿಡೋದು ಉಪವಾಸ ಆಗೋಲ್ಲ. ಉಪವಾಸ ಮಾಡುವವ ಕೆಟ್ಟ ಕೆಲಸವನ್ನ ಬಿಡಬೇಕು, ಒಳ್ಳೆ ಕೆಲಸಗಳನ್ನ ಮಾಡತಕ್ಕಂಥದ್ದು. ಹಾಗಾದ್ರೆ ಬಿಡ್ಬೇಕಾದ್ದೇನು ಏಕಾದಶಿ ದಿನ? ಕೆಲವನ್ನ ಶಾಸ್ತ್ರದಲ್ಲಿ ವಿಧಿ ಮಾಡಿದ್ದಾರೆ. ಏಕಾದಶಿ ವ್ರತದ ವಿಧಿ ಈ ದಶಮಿ ದಿನ, ದಿನತ್ರಯ ವ್ರತ ಅಂತ. ಏಕಾದಶಿ ಅಂದ್ರೆ ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನ ಕೂಡಿ ಬರುವಂಥದ್ದು. ಒಟ್ಟಿಗೆ ಈ 3 ದಿನದಲ್ಲಿ ವಿಶೇಷವಾಗಿ ದಶಮಿ ದಿನ ಏಕಾದಶಿಗಾಗಿ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಅದು ಹೇಗೆ ಅಂದ್ರೆ, ದಶಮಿ ದಿನ ಅಂಜನ, ಅಭ್ಯಂಜನ ಇವೇ ಮೊದಲಾದ ಭೋಗ ವಸ್ತುಗಳನ್ನ ಬಿಡಬೇಕು. ಜೇನು, ಜೇನುತುಪ್ಪ, ಲವಣ ಅದು ಇಲ್ಲದೆ ಇರ್ತಕ್ಕಂತಹ ಭೋಜನವನ್ನ ಒಮ್ಮೆ ಮಾತ್ರ ಮಾಡಬೇಕು. ಏಕಾದಶಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಭಗವಂತನನ್ನ ಸ್ಮರಣೆ ಮಾಡಿ, ನಿನ್ನ ಪ್ರೀತಿಗಾಗಿ ಈ ದಿನ ಉಪವಾಸವನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಆ ದಿನ 3 ಕಾಲದ ಸ್ನಾನವನ್ನ ವಿಶೇಷವಾಗಿ ಮಾಡಬೇಕು. ವೇದ, ಇತಿಹಾಸ, ಪುರಾಣ, ಶಾಸ್ತ್ರ ಗ್ರಂಥಗಳ ಪಾಠನವನ್ನ ಮಾಡತಕ್ಕಂಥದ್ದು ವಿಶೇಷ. ದಿನತ್ರಯದಲ್ಲಿ ಅಂದ್ರೆ ದಶಮಿ, ಏಕಾದಶಿ, ದ್ವಾದಶಿ ಇದರಲ್ಲಿ ಶಾಕಂ ತೈಲಂ ದಿವಾಸ್ವಾಪಂ ಪುನರ್ಭೋಜನ ಮೈಥುನೆ ಉಷ್ಣೋದಕ ಅತ್ಯಂಬುಪಾನಂ ದಶಮ್ಯಾಂ ವೈಷ್ಣವಸ್ತ್ಯಜೇತ್. ಶಾಖ, ತೈಲ, ಹಗಲು ಹೊತ್ತು ಮಾಡುವಂತಹ ನಿದ್ರೆ, 2ನೆಯ ಭೋಜನ, ಉಷ್ಣೋದಕ, ಸ್ತ್ರೀ ಭೋಗ, ಮಿತಿಮೀರಿ ನೀರು ಕುಡಿಯೋದು, ಇದನ್ನ ದಶಮಿ ದಿನ ಬಿಡಬೇಕು. ವಿಶೇಷವಾಗಿ 1ಕ್ಕಿಂತ ಹೆಚ್ಚು ಸಲ ತೀರ್ಥಪ್ರಾಶನ, ಹಿಂಸೆ, ವೈರ, ಅಸತ್ಯ, ತಾಂಬೂಲ, ಸ್ತ್ರೀ ಭೋಗ, ಹಗಲ್ ನಿದ್ರೆ, ಜೂಜಾಟ, ರಾತ್ರಿ ನಿದ್ದೆ ಇದು ಏಕಾದಶಿ ದಿನ ಬಿಡುವಂಥದ್ದು. ಹೀಗೆ ಏಕಾದಶಿಯಲ್ಲಿ ಅನೇಕ ನೇಮಗಳು ಕೂಡ ಇರ್ತಕ್ಕಂಥದ್ದು. ವರ್ಷದಲ್ಲಿ 12 ತಿಂಗಳು, 12 ತಿಂಗಳಲ್ಲಿ 24 ಉಪವಾಸಗಳು ಬರ್ತಕ್ಕಂಥದ್ದು. ಅದರಲ್ಲಿ ಶುಕ್ಲ ಪಕ್ಷಕ್ಕೆ 1 ಉಪವಾಸ, ಕೃಷ್ಣ ಪಕ್ಷಕ್ಕೆ 1 ಉಪವಾಸ. ಇಲ್ಲಿ ಚೈತ್ರ ಮಾಸದಲ್ಲಿ ಬರುವಂತಹ 2 ಉಪವಾಸ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಪ್ರತಿಯೊಂದು ಉಪವಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದೊಂದು ಇತಿಹಾಸ ಇರ್ತಕ್ಕಂಥದ್ದು. ಈಗ ಪ್ರಸ್ತುತ ಈ ಪುಷ್ಯ ಮಾಸದಲ್ಲಿ ಬರುವಂತಹ ಈ ಏಕಾದಶಿಗೆ ಬೇರೆ ಬೇರೆ ಹೆಸರುಗಳು. ಆದರೆ ಈ ಪುರಾಣಗಳಲ್ಲಿ ಈ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪುತ್ರದ ಅಂತ ಕರಿತಾ ಇದ್ದಾರೆ. ಮತ್ತು ಈ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕೂಡ ಕರಿತಾ ಇದ್ದಾರೆ. ಮುಕ್ಕೋಟಿ ದ್ವಾದಶಿ ಅಂತ ಮಾರನೇ ದಿನಕ್ಕೆ ಕರಿತಾ ಇದ್ದಾರೆ. ಯಾಕೆ ಒಂದು ಈ ವಿಶಿಷ್ಟವಾದ ಹೆಸರು, ಈ ಹೆಸರಿನ ಹಿನ್ನೆಲೆ ಏನು, ಇದನ್ನ ನಾವು ವಿಚಾರ ಮಾಡುವಾಗ ವ್ಯಾಸರು ಇದರ ಇತಿಹಾಸವನ್ನ ತಮ್ಮ ಗ್ರಂಥಗಳಲ್ಲಿ ವಿಶೇಷವಾಗಿ ಏಕಾದಶಿ ಮಹಿಮೆಯನ್ನ ಭವಿಷ್ಯೋತ್ತರ ಪುರಾಣ, ಪದ್ಮ ಪುರಾಣ, ಮಹಾಭಾರತ 10 ಹಲವು ಪುರಾಣಗಳಲ್ಲಿ ವಿಶೇಷ ಆದ್ಯತೆಯನ್ನ ಕೊಟ್ಟು ತಿಳಿಸಿದ್ದಾರೆ. ಇದು ಧರ್ಮರಾಜ ಮತ್ತು ಕೃಷ್ಣ ಇಬ್ಬರ ನಡುವೆ ನಡೆವ ಸಂವಾದ ರೂಪದಲ್ಲಿ ಪುಷ್ಯ ಮಾಸದ
ಶುಕ್ಲ ಪಕ್ಷದ ಏಕಾದಶಿಯ ಕಥೆ ಬರ್ತಾ ಇದೆ. ಧರ್ಮರಾಜ ಕೃಷ್ಣನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪುಷ್ಯ ಮಾಸದಲ್ಲಿ ಬರುವಂತಹ ಏಕಾದಶಿ ಅದರ ಪ್ರಭಾವ ಏನು, ಅದರ ಹೆಸರೇನು, ಇದನ್ನ ಆಚರಣೆ ಮಾಡುವ ವಿಧಿ ಯಾವುದು, ಯಾವ ಭಗವಂತನ ರೂಪವನ್ನ ಈ ದಿನ ಆಚರಣೆ ಮಾಡಬೇಕು ಅಂತ ಕೇಳಿದಾಗ ಜಗದೊಡೆಯನಾದ ಭಗವಂತ ಶ್ರೀಕೃಷ್ಣ ಧರ್ಮರಾಜನಿಗೆ ಉತ್ತರಿಸ್ತಾ ಹೇಳ್ತಾನೆ, ನೋಡು ಧರ್ಮ, ಈ ಮಾಸದಲ್ಲಿ ಬರುವ ಪುಷ್ಯ ಶುಕ್ಲದಲ್ಲಿ ಬರುವ ಏಕಾದಶಿಗೆ ಪುತ್ರದ ಅಂತ ಕರೀತಾ ಇದ್ದಾರೆ. ಇದರ ಹೆಸರು ಪುತ್ರದ. ಈ ಏಕಾದಶಿ ಎಲ್ಲ ಪಾಪವನ್ನ ಪರಿಹಾರ ಮಾಡುವಂಥದ್ದು. ಈ ಏಕಾದಶಿಗೆ ದೇವತೆ ಸ್ವಯಂ ವೈಕುಂಠವಾಸಿಯಾದ ನಾರಾಯಣ. ಇವನು ಎಂಥವ ಅಂದ್ರೆ ಭಕ್ತರ ಎಲ್ಲ ಕಾಮನೆಗಳನ್ನ ಪೂರ್ಣ ಮಾಡ್ತಾನೆ. ಅವರು ಅಂದುಕೊಂಡಂತಹ ಎಲ್ಲ ಕರ್ಮವನ್ನ ಸಿದ್ಧಿ ಉಂಟು ಮಾಡ್ತಾ ಇದ್ದಾನೆ. ಇದಕ್ಕಿಂತ ಉತ್ತಮವಾದ ಒಂದು ವ್ರತ ಇಲ್ಲೇ ಇಲ್ಲ. ಯಾರು ಈ ವ್ರತವನ್ನ ಮಾಡ್ತಾ ಇದ್ದಾರೆ ಅಂತಹವರ ಮೇಲೆ ವಿಶೇಷ ಅನುಗ್ರಹ ಮಾಡಿ ಭಗವಂತ ಅವರನ್ನ ವಿದ್ಯಾವಂತರಾಗಿ ಶ್ರೇಯೋವಂತರನ್ನಾಗಿ ಮಾಡುವಂಥದ್ದು. ಸ್ವಯಂ ಭಗವಂತ ಗರುಡಾರೂಢನಾಗಿ ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಇಳಿದು ಭೂಮಿಗೆ ಬಂದು ಈ ವ್ರತವನ್ನ ಯಾರು ಕ್ರಮವಾಗಿ ಆಚರಣೆ ಮಾಡ್ತಾರೆ ಅವರಿಗೆ ದರ್ಶನ ಕೊಡುವ ದಿನವಾದ ಕಾರಣ ಇದಕ್ಕೆ ಮುಕ್ಕೋಟಿ ದ್ವಾದಶಿ ಅಂತ ಕೂಡ ಕರೀತಾರೆ. ಅಂದ್ರೆ 33 ಜನ ಪ್ರಧಾನ ದೇವತೆಗಳು, ಏಕಾದಶ ರುದ್ರರು, 12 ಆದಿತ್ಯರು, 8 ಜನ ವಸುಗಳು, ಇವರೇ ಮೊದಲಾದ ದೇವತೆಗಳಿಂದ ಕೂಡಿಕೊಂಡ ಭಗವಂತ ಗರುಡಾರೂಢನಾಗಿ ಬಂದು ಅನುಗ್ರಹ ಮಾಡುವ ಕಾರಣ ಇದಕ್ಕೆ ಮುಕ್ಕೋಟಿ ದ್ವಾದಶಿ ಅಂತನೂ. ವೈಕುಂಠ ಅಂದ್ರೆ ಭಗವಂತ ಎಲ್ಲಿರ್ತಾನೋ ಅದೇ ವೈಕುಂಠ. ಭಗವಂತ ಈ ದಿನ ವೈಕುಂಠವನ್ನ ಬಿಟ್ಟು ಭೂಮಿಗೆ ಬರ್ತಾನಾದ ಕಾರಣ ಇವತ್ತು ಇಲ್ಲಿ ವೈಕುಂಠ ಏಕಾದಶಿಯ ಆಚರಣೆಯನ್ನ ವಿಶೇಷವಾಗಿ ಮಾಡಿ ಉತ್ತರದ ಬಾಗಿಲಿನಿಂದ ಭಗವಂತನ ದರ್ಶನವನ್ನ ಮಾಡುವಂಥದ್ದು. ಅದರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದ ಜಾಗ ತಿರುಪತಿಯ ಕ್ಷೇತ್ರ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ ಶಾಸ್ತ್ರಗಳು ವರ್ಣನೆ ಮಾಡುತ್ತೆ. ಬ್ರಹ್ಮಾಂಡ ಅಂದ್ರೆ 14 ಲೋಕಗಳಿಂದ ಯುಕ್ತವಾದ ಇಡೀ ವಿಶ್ವದ ಒಳಗೆ ಈ ತಿರುಪತಿಗೆ ಸಮಾನವಾದ ಮತ್ತೊಂದು ಸ್ಥಳವೇ ಇಲ್ಲ. ಯಾಕಂದ್ರೆ ಆ ನೆಲವನ್ನ ಸ್ವಯಂ ಭಗವಂತ ತಾನು ವೈಕುಂಠವನ್ನಾಗಿ ಮಾಡಿಬಿಟ್ಟಿದ್ದಾನೆ. ವೈಕುಂಠವನ್ನಾಗಿ ಮಾಡಿದ ಕಾರಣ ಇದಕ್ಕೆ ವೈಕುಂಠ ಏಕಾದಶಿ ಅಂತ ಇದನ್ನ ಕರಿತಾ ಇದ್ದಾರೆ. ಇದರಲ್ಲಿ ಶಾಸ್ತ್ರೀಯವಾದ ಹೆಸರು ಪುತ್ರದ ಅಂತ ಕರಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆ ಇರ್ತಕ್ಕಂಥದ್ದು. ಭದ್ರಾವತಿ ಅನ್ನುವಂತಹ ಒಂದು ಪಟ್ಟಣ, ಅಲ್ಲಿ ಒಬ್ಬ ರಾಜ ಸುಕೇತುಮಾನ್ ಅಂತ, ಅವನ ಹೆಂಡತಿ ಚಂಪಕ ಅಂತ, ಅವಳು ಪಟ್ಟದ ರಾಣಿ. ಮಹಾ ಅನ್ಯೋನ್ಯ ಪ್ರೀತಿಯಿಂದ ಇದ್ದಂತಹ ದಂಪತಿಗಳು. ಆದ್ರೆ ಅನೇಕ ವರ್ಷಗಳ ಕಾಲ ಅವರಿಗೆ ಸಂತತಿ ಆಗಲಿಲ್ಲ. ಯಾವಾಗಲೂ ಆ ದಂಪತಿಗಳ ಅಂತರಂಗದಲ್ಲಿ ಒಂದು ದೊಡ್ಡ ಚಿಂತೆ ಮನೆ ಮಾಡಿತ್ತು. ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಮಕ್ಕಳಿಲ್ಲದ ನನಗೆ ಈ ರಾಜ್ಯ, ಈ ಸಂಪತ್ತು, ಈ ವೈಭವ ಯಾವುದ್ರಿಂದಲೂ ಯಾವ ಸುಖನೂ ಇಲ್ಲ ಅಂತ ಆ ದಂಪತಿಗಳು ಕೊರಗುತ್ತಾ ಇದ್ದಾರೆ. ಕನಕದಾಸರು ಈ ಸಂದರ್ಭದಲ್ಲಿ ಅವರ ನುಡಿಮುತ್ತುಗಳು, ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತುರಿಯು ಅಂತಾರೆ. ನಾವು ಇನ್ನೊಂದು ವಾರ ಬಿಟ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಹೇಳಿ ವಾರಕ್ಕೆ ಮುಂಚೆ ಕಾಯಿ ತುರ್ಕೊಂಡು ಹಾಗೆ ಇಟ್ಬಿಟ್ರೆ ಅದು ಹೇಗೆ ಕೊಳ್ತು ಹೋಗ್ಬಿಡುತ್ತೋ, ಅದು ಪ್ರಯೋಜನಕ್ಕೆ ಬರೋದಿಲ್ವೋ, ಹಾಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಯಾವುದೇ ಸಂಪತ್ತು ಅದು ಸಾರ್ಥಕ ಆಗೋದು ಯಾರಲ್ಲಿ ಅಂದ್ರೆ ಯಾರಿಗೆ ಮಕ್ಕಳಿದ್ದಾರೆ, ಯಾರಿಗೆ ಅವರಿಗೆ ಕೊಡುವ ಸಾಮರ್ಥ್ಯ ಇದೆ, ಅವರಿಗೆ ಮಾತ್ರ ಸಾಧ್ಯ. ಮಕ್ಕಳೇ ದೊಡ್ಡ ಸಂಪತ್ತು. ಸುಪುತ್ರವಂತಹ ಕಲು ಭಾಗ್ಯವಂತಹ, ಹೆಪುತ್ರವಂತೋ ಕಲು ಭಾಗ್ಯಹೀನಾ ಅಂತ ಶಾಸ್ತ್ರಗಳು ಹೇಳುತ್ತೆ. ಇಂಥ ಮಕ್ಕಳಿಲ್ವಲ್ಲ ಅಂತ ಹಗಲೂ ರಾತ್ರಿ ಆ ದಂಪತಿಗಳು ದುಃಖ ಪಡ್ತಾ ಇದ್ದಾರೆ. ಏನು ಮಾಡ್ಬೇಕು ಗೊತ್ತಿಲ್ಲ. ಅವರು ವಿಚಾರ ಮಾಡ್ತಾರೆ. ಅಪುತ್ರಸ್ಯ ಗೃಹಂ ಶೂನ್ಯಂ ಹೃದಯಂ ದುಃಖಿತಂ ಸದಾ, ಪಿತೃದೇವ ಮನುಷ್ಯಾಣಂ ನಾನ್ ಋಣತ್ವಂ ಸುತಂಬಿನ. ಪಿತೃಗಳ ಋಣ ತೀರಿಸ್ಬೇಕಂತಾದ್ರೆ
ಸತ್ಪುತ್ರ ಹುಟ್ಟಬೇಕು. ಮಕ್ಕಳಿಲ್ಲದ ಮನೆ ಅದು ಶೂನ್ಯ, ಏನಿದ್ರೇನು ಮನೆ ಒಳಗೆ ಮಕ್ಕಳಿಲ್ಲ ಅಂತಾದ್ರೆ. ಯಾರಿಗೆ ಮಕ್ಕಳಿಲ್ಲ ಅವರು ಯಾವ ಸಂದರ್ಭದಲ್ಲಿಯೂ ಕೂಡ ಹೃತ್ಪೂರ್ವಕವಾಗಿ ಸಂತೋಷವನ್ನ ಪಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಹೃದಯದಲ್ಲಿ ಯಾವಾಗ್ಲೂ ಮಡುಗಟ್ಟಿದ ದುಃಖ ತುಂಬೇ ಇರುತ್ತೆ. ಪುಣ್ಯಂ ವಿನಾ ನಚ ಪ್ರಾಪ್ತಿ ವಿಷ್ಣುಂ ಭಕ್ತಿ ವಿನಾ ನೃಪ ಪುತ್ರಾಶ್ಚ ಸಂಪದೋ ವಾಪಿ ನಿಶ್ಚಯಾದಿತಿ ಮೇಮತಿ. ವಿಷ್ಣುವಿನಲ್ಲಿ ಭಕ್ತಿ ಮಾಡಿದ ಪುಣ್ಯ ಇಲ್ಲದೆ ಇದ್ದವರಿಗೆ ಮಕ್ಕಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಭಗವಂತನಲ್ಲಿ ಭಕ್ತಿಯಿಂದ ಯಾರು ಅನನ್ಯವಾಗಿ ಶರಣು ಹೊಂದಿರ್ತಾರೆ ಅವರಿಗೆ ಮಾತ್ರ ಭಗವಂತ ಉತ್ತಮವಾದ ಸಂತಾನವನ್ನ ಕೊಡ್ತಾನೆ ಅಂತ ಹೇಳಿ ಯಾವಾಗಲೂ ಅದರದ್ದೇ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಮಕ್ಕಳಿಲ್ಲದೆ ಇದ್ಮೇಲೆ ನಾವ್ಯಾಕಿರ್ಬೇಕು, ನಾವು ಪ್ರಾಣತ್ಯಾಗ ಮಾಡಿಕೊಳ್ಳದೆ ಒಳ್ಳೇದು ಅಂತ ವಿಚಾರ ಮಾಡುವಾಗ ಅವರ ಮನಸ್ಸಿಗೆ ಬರ್ತಿತ್ತಂತೆ ಇದು ಆತ್ಮಹತ್ಯಾ ಮಹಾಪಾಪ. ಯಾಕಂದ್ರೆ ನಮಗೆ ಆ ಅಧಿಕಾರ ಇಲ್ಲ. ಯಾರು ಹುಟ್ಟಿಸಿದ್ದಾನೆ ಅವನೇ ನಮ್ಮನ್ನ ಕರ್ಕೊಳ್ಬೇಕೇ ವಿನ ಬದುಕಿಗೆ ನಾವೊಂದು ಫುಲ್ ಸ್ಟಾಪ್ ಇಡುವ ಯೋಗ್ಯತೆ ನಮಗಿಲ್ಲ. ಏನ್ ಮಾಡ್ಬೇಕು ವಿಚಾರ ಮಾಡಿ ರಾಜ ರಾಣಿ ಇಬ್ರು ಕೂಡ ರಾಜ್ಯವನ್ನ ಬಿಟ್ಟು ರಾತ್ರೋರಾತ್ರಿ ಕಾಡನ್ನ ಸೇರ್ಬಿಟ್ಟ. ಪುರೋಹಿತ ವರ್ಗ, ಪರಿವಾರದವರು ಯಾರಿಗೂ ಕೂಡ ರಾಜನ ಬಗ್ಗೆ ತಿಳಿಲೇ ಇಲ್ಲ. ಅವರು ಹುಡುಕಿ ಬಹಳ ಕಷ್ಟಪಟ್ಟರು, ಏನ್ ಮಾಡಿದ್ರು ಇಲ್ಲೇ ಇಲ್ಲ. ಅವನು ರಹಸ್ಯವಾಗಿ ಕಾಡಿನ ಮಧ್ಯ ಪ್ರವೇಶ ಮಾಡಿ ಕಾಡಿನ ಗರ್ಭದ ಒಳಗೆ ಬೆಳೆದ ಹೆಮ್ಮರಗಳನ್ನ ನೋಡ್ತಾ ಆ ರಾಜ ನಿಂತಿದ್ದಾನೆ. ಆಶ್ಚರ್ಯ ಆಯ್ತು, ಎಂಥ ಇದು ನೋಡಿ, ಕಾಡಲ್ಲೇ ಇಷ್ಟು ದೊಡ್ಡ ದೊಡ್ಡ ಮರಗಳು, ಅವುಗಳಿಂದ ಮತ್ತೆ ಸಣ್ಣ ಸಣ್ಣ ಸಸಿಗಳು ಎಲ್ಲ ಬರುತ್ತವೆ, ನಮ್ಗೇನೂ ಇಲ್ವಲ್ಲ, ಏನ್ ಮಾಡ್ಬೇಕು? ಹಾಗೆ ವಿಚಾರ ಮಾಡ್ತಾ ನಡೆದು ಅವನ ಕಾಲೆಲ್ಲ ಸೋತು ಬಂತು. ಆಗ ಅರಸನ ಆ ತಲೆಯಲ್ಲಿ ಒಂದು ಚಿಂತೆ ಹುಟ್ಟಿತು. ಹಿಂದೆ ಏನ್ ಪಾಪ ಮಾಡಿರ್ಬೋದು, ಯಾವ ಪಾಪಕ್ಕಾಗಿ ನನಗೆ ದೇವರು ಇಂಥ ಶಿಕ್ಷೆಯನ್ನ ಕೊಟ್ಟಿದ್ದಾನೆ? ಬೇಕಾದ ದಾನ ಮಾಡಿದೆ, ಬೇಕಾದ ಧರ್ಮ ಮಾಡಿದೆ, ನನ್ನ ಎಲ್ಲ ಬಂಧು ಬಾಂಧವರು, ಪ್ರಜೆಗಳು, ಅತಿಥಿಗಳು, ಅಭ್ಯಾಗತರು ಎಲ್ಲರನ್ನೂ ಸಂತೋಷ ಪಡಿಸಿದ್ರು ಕೂಡ, ಅನೇಕ ಯತಿಗಳು ಋಷಿಗಳಿಗೆ ನಾನು ನಮಸ್ಕಾರವನ್ನ ಮಾಡಿದ್ರು ಕೂಡ ನನಗೆ ಯಾಕೆ ಹೀಗಾಗ್ತಾ ಇದೆ, ಏನ್ ಮಾಡ್ಲಿ ಅಂತ ಬಹಳ ವಿಚಾರ ಮಾಡ್ತಾ ಇದ್ದಾನೆ. ಒಂದು ಮರದ ಬುಡಕ್ಕೆ ಬಂದ, ಅಲ್ಲಿ ಒಂದು ಆಶ್ರಮ, ಅಲ್ಲಿ ಅನೇಕ ಆಶ್ರಮಗಳು. ಅಲ್ಲಿ ಬಂದಾಗ ಆ ರಾಜನ ಬಲಗಣ್ಣು ಅದರ್ಲಿಕ್ಕೆ ಆರಂಭ ಆಯಿತು. ಅದರ ಆ ನದಿಯ ದಂಡೆ ಅಲ್ಲಿ ಅನೇಕ ಋಷಿಗಳು ವೇದ ಮಂತ್ರವನ್ನ ಜಪಿಸ್ತಾ ಕೂತಿದ್ರು. ಅವನು ನೋಡಿದ ತಕ್ಷಣ ಅವನು ಕುದುರೆಯನ್ನ ಕೆಳಗಿಳಿದು ನಿಂತ, ಮುನಿಗಳಿಗೆ ನಮಸ್ಕಾರ ಮಾಡ್ದ. ಆ ರಾಜ ಅವ್ರನ್ನೆಲ್ಲ ಕೇಳ್ತಾ ಇದ್ದಾನೆ, ನೀವ್ ಯಾರು, ನಿಮ್ ಹೆಸರೇನು, ನೀವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀರಿ ಅಂತ ಕೇಳ್ತಾ ಇದ್ದಾನೆ. ರಾಜನಿಗೆ ಅವರೆಲ್ಲ ಹೇಳ್ತಾ ಇದ್ದಾರೆ, ನಾವು ವಿಶ್ವೇ ದೇವತೆಗಳು ಅಂತ, ನಾವು ಸ್ವರ್ಲೋಕದಲ್ಲಿ ಇರ್ತಕ್ಕಂಥ ದೇವತೆಗಳು. ಮಾಘ ಮಾಸ ಬಂದಿರ್ತಕ್ಕಂಥದ್ದು, ಇಂದಿನ 5ನೇ ದಿನ ಆರಂಭ ಆಗ್ತಾ ಇದೆ. ಮಾಘ ಸ್ನಾನ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೇವೆ ಅಂತ ಸ್ವರ್ಗದವರು ಭೂಲೋಕಕ್ಕೆ ಬಂದಿದ್ದಾರೆ. ಈ ಮಾಘ ಸ್ನಾನ ಮಾಡಬೇಕು ಅಂತ ಬಂದಿದ್ದೀವಿ. ಇಂದು ಏಕಾದಶಿ, ಇದಕ್ಕೆ ಪುತ್ರದ ಅಂತಾರೆ. ಈ ಏಕಾದಶಿ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಉತ್ತಮರಾದ ಮಕ್ಕಳು ಹುಟ್ಟುತ್ತಾರೆ. ಆದ್ರಿಂದಲೇ ಈ ಏಕಾದಶಿಗೆ ಪುತ್ರದ ಅನ್ನುವ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ರಾಜಂಗ್ ಬಹಳ ಸಂತೋಷ ಆಯ್ತು. ದೇವರ ದಯ, ನಿಮ್ಮಂಥವ್ರು ನನಗೆ ಸಿಕ್ಕ್ರಿ, ನಾನು ಕೂಡ ಈ ವ್ರತವನ್ನ ಮಾಡ್ತೇನೆ, ನನಗೂ ಕೂಡ ಭಗವಂತ ಪ್ರಸನ್ನನಾಗ್ಲಿ, ಉತ್ತಮ ಸಂತಾನ ಆಗುವಂತೆ ತಾವು ಆಶೀರ್ವಾದ ಮಾಡಬೇಕು ಅಂದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಇದೇ ಉತ್ತಮವಾದ ಏಕಾದಶಿ, ಪುತ್ರದ ಉಪವಾಸವನ್ನ ಮಾಡು, ನಾರಾಯಣನ ಕೇಶವ ರೂಪ ಅದನ್ನ ಪೂಜೆ ಮಾಡು. ಏಕಾದಶಿ ಆಚರಣೆಯಿಂದ ನಿಶ್ಚಯವಾಗಿ ನಿನಗೆ ಉತ್ತಮವಾದ ಸಂತಾನ ಆಗತ್ತೆ ಅಂತ ಹೇಳ್ತಾ ಇದ್ದ. ಆ ಋಷಿಗಳ ವಚನದಂತೆ ರಾಜ ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿಕೊಂಡು ಹೆಂಡತಿಯಿಂದ ಕೂಡಿ ಆ ಏಕಾದಶಿ ವ್ರತವನ್ನ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಆಚರಣೆ ಮಾಡಿದ್ದಾನೆ. ಏಕಾದಶಿ ಉಪವಾಸ, ರಾತ್ರಿ ಜಾಗರಣೆ, ದ್ವಾದಶಿ ಭಗವಂತನ ಆರಾಧನೆ. ಏಕಾದಶಿಯಷ್ಟೇ ಮುಖ್ಯವಾದದ್ದು ದ್ವಾದಶಿಯ ಸಕಾಲದ ಪಾರಣೆ. ಎಲ್ಲವನ್ನೂ ಮಾಡಿ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ದಾನೆ.
ಎಲ್ಲ ಋಷಿಗಳಿಗೆ, ದೇವತೆಗಳಿಗೆ, ಇಲ್ಲಿರ್ತಕ್ಕಂಥ ಉತ್ತಮರಿಗೆಲ್ಲ ನಮಸ್ಕಾರ ಮಾಡಿದ. ರಾಜಧಾನಿಗೆ ಬಂದ. ವಿಶೇಷ ಭಗವಂತನ ಅನುಗ್ರಹ ಶ್ರದ್ಧೆಯಿಂದ ಆಚರಿಸಿದ ಈ ಏಕಾದಶಿಯ ಒಂದು ಫಲ ವಿಶೇಷವಾಗಿ ಅವನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ. 9 ತಿಂಗಳು ಕಳೆದ ಮೇಲೆ ತೇಜಸ್ವಿಯಾದ ಉತ್ತಮ ಸಂತಾನವನ್ನ ಪಡೆದಿದ್ದಾಳೆ. ಬಹಳ ಸಂತೋಷವಾಗಿ ಸತ್ಪುತ್ರನನ್ನ ಪಡೆದ ಆ ಸುಕೇತುಮಾನ್ ಅನ್ನುವ ರಾಜ ಧನ್ಯನಾಗಿದ್ದಾನೆ. ಆದ್ದರಿಂದ ಯಾರು ತಾವು ತಮ್ಮ ಜೀವನದಲ್ಲಿ ಉತ್ತಮವಾದ ಸಂತತಿ ಬೇಕು ಅಂತ ಬಯಸ್ತಾ ಇದ್ದಾರೆ, ತೀವ್ರೈ ಪಯೋರಥಮಕೈಹಿ ವಿವಿಧೈ ವ್ರತಾಗ್ರ್ಯೈಹಿ ಜಾಯಾಪತಿರ್ಗುಣಗಣಾರ್ಣವ ಪುತ್ರ ಕಾಮೌ, ಮಧ್ವ ಗುರುಗಳನ್ನ ಮಗನನ್ನಾಗಿ ಪಡೆಯುವ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಮಾಡಿದ ವ್ರತ ವಿಶೇಷವನ್ನ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಗ್ರಂಥದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಉತ್ತಮನಾದ ಮಗ ಬೇಕು ಅಂತ ವ್ರತಗಳಲ್ಲಿಯೇ ಉತ್ತಮವಾದ ವೈಷ್ಣವ ವ್ರತಗಳು, ಅವೆಲ್ಲ ವ್ರತಗಳು ಪಯೋವ್ರತವೇ ಮೊದಲಾದ ವ್ರತ. ಈ ಎಲ್ಲ ವ್ರತಗಳನ್ನ ಮೀರಿಸುವಂತಹ ಫಲ ಕೊಡುವಂಥದ್ದು ಏಕಾದಶಿಯ ವ್ರತ. ಅದು ಸತ್ಸಂತಾನಕ್ಕಾಗಿ ಮಾಡಬೇಕಾದಂತಹ ಉತ್ತಮವಾದ ವ್ರತ ಪುಷ್ಯ ಶುಕ್ಲ, ಈಗ ಮುಂದೆ ಬರುವಂತಹ ಏಕಾದಶಿ. ಈ ಏಕಾದಶಿ ದಿನ ಯಾರು ವ್ರತ ಮಾಡ್ತಾರೆ, ಉಪವಾಸ ವ್ರತ, ಅವರಿಗೆ ಉತ್ತಮರಾದ ಮಕ್ಕಳು ತಮ್ಮ ವಂಶದಲ್ಲಿ ಬರ್ತಾರೆ. ಮಕ್ಕಳಲ್ಲಿ ಉತ್ತಮತ್ವ ಅಂದ್ರೆ ಗುಣ, ಗುಣದಿಂದ ಉತ್ತಮರಾಗಬೇಕು. ಯಾವ ಗುಣ ಇರ್ಬೇಕು ಮಕ್ಕಳಲ್ಲಿ? ಮಕ್ಕಳಲ್ಲಿ ಇರಬೇಕಾದ ದೊಡ್ಡ ಗುಣ ಅಂದ್ರೆ ಭಗವದ್ಭಕ್ತಿ. ಆ ಭಕ್ತಿ 2 ತರ, ಒಂದು ದೇಶಭಕ್ತಿ ಇರಬೇಕು, ಮತ್ತೊಂದು ದೈವ ಭಕ್ತಿ ಇರಬೇಕು. ಈ 2 ಗುಣಗಳ ಮಿಶ್ರಣದಿಂದ ಹುಟ್ಟುವ ಸಂತಾನ ಬೇಕು ಅಂತ ಯಾರಿಗೆ ಬಯಕೆ ಇದೆ, ಅವರು ಈ ದಿನ ಪುಷ್ಯ ಶುಕ್ಲ ಏಕಾದಶಿ ದಿನವನ್ನ ಆಚರಣೆ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿದಂತೆ ದಿನತ್ರಯ ವ್ರತ, ದಶಮಿ ಒಪ್ಪತ್ತು ಊಟ, ಏಕಾದಶಿ 2 ಹೊತ್ತು ಇಲ್ಲ, ದ್ವಾದಶಿ ಮತ್ತೆ ಒಪ್ಪತ್ತು ಊಟ, ಏಕಾದಶಿ 2 ಹೊತ್ತು, ದಶಮಿ ದ್ವಾದಶಿ ಒಪ್ಪತ್ತು ಉಪವಾಸಗಳು. ಈ ಉಪವಾಸವನ್ನ ದಿನತ್ರಯ ವ್ರತ ಅಂತ ಕರೀತಾರೆ. ದಶಮಿ ದಿನ ಊಟ ಮಾಡಿ ನೀರು ಕುಡಿದ್ರೆ, ಇನ್ನ ದ್ವಾದಶಿ ದಿನ ಊಟ ಮಾಡಿ ನೀರು ಕುಡಿಬೇಕು. ಇದು ದಿನತ್ರಯ ಅಖಂಡ ಅಂತ ಕೂಡ ಈ ವ್ರತವನ್ನ ಕರೀತಾ ಇದ್ದಾರೆ. ಮತ್ತು ವಿಶೇಷ ಅಂದ್ರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಈ ದಿನ ಭಗವಂತ ಭಕ್ತರಿಗಾಗಿ ವೈಕುಂಠದ ದ್ವಾರವನ್ನೇ ತೆಗಿತಾ ಇದ್ದಾನೆ. ದೇವರ ಆ ಅರಮನೆಯನ್ನ ಪ್ರವೇಶ ಮಾಡಬೇಕಂದ್ರೆ ಮತ್ತೇನಿಲ್ಲ, ಅವನಿಗೆ ಪ್ರೀತಿಕಾರಕವಾದ ವ್ರತವನ್ನ ಮಾಡಬೇಕು. ವ್ರತ ಮಾಡಿದವರನ್ನ ನೋಡ್ಲಿಕ್ಕೆ 3 ಕೋಟಿ ದೇವತೆಗಳು ಜೊತೆಗೆ ಗರುಡಾರೂಢನಾಗಿ ತಾನೇ ಭೂಲೋಕಕ್ಕೆ ಬರ್ತಾನೆ. ಭೂಮಿಗೆ ಬಂದವ ಜನ ಸಜ್ಜನ ವ್ರತ ಮಾಡಿ ಆ ಭಗವಂತನನ್ನ ಎಲ್ಲ ದೇವತೆಗಳ ಒಟ್ಟಿಗೆ ಯಾರ ದರ್ಶನ ಮಾಡ್ತಾನೆ, ಅವನಿಗೆ ಈ ಬಾಗಿಲು, ವೈಕುಂಠದ ಬಾಗಿಲು ತೆಗೆಯತ್ತೆ ಅನ್ನುವಂತಹ ಶಾಸ್ತ್ರಗಳ ಆಧಾರಗಳ ಹಿನ್ನೆಲೆಯಲ್ಲಿ ಈ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ, ಇದು ಕೇವಲ ಬರೀ ಬ್ರಾಹ್ಮಣರೋ ಅಥವಾ ಯಾವುದೋ ಒಂದು ಜಾತಿಯವರು ಮಾಡುವಂಥದ್ದಲ್ಲ. ಇದು ಇಡೀ ಮನುಕುಲ, ಇಡೀ ಮಾನವರಿಗೆ ಶಾಸ್ತ್ರದಲ್ಲಿ ಇದನ್ನ ಹೇಳಿದೆ. ಆಬಾಲ ವೃದ್ಧರಾಗಿ ಯಾರಿಗೆ ದೇಹದಲ್ಲಿ ಶಕ್ತಿ ಇದೆ, ಯಾರು ರೋಗಿಗಳಲ್ಲ, ಯಾರು ಮಕ್ಕಳನ್ನ ಹೊಟ್ಟೆಯಲ್ಲಿ ಇಟ್ಟಿಲ್ಲ, ಬಸ್ರಿ ಇಲ್ಲ, ಅಂಥವರೆಲ್ಲ ಕಡ್ಡಾಯವಾಗಿ ಆಚರಣೆ ಮಾಡಬೇಕಾದಂತಹ ವ್ರತ ಈ ಏಕಾದಶಿ ವ್ರತ. ಈ ದಿನ ಈ ಮಾಸದಲ್ಲಿ, ಧನುರ್ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿ ತಿರುಪತಿಯ ಕ್ಷೇತ್ರದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ದ್ವಾದಶಿ ದಿನ ಸ್ವಯಂ ಭಗವಂತ ಗರುಡಾರೂಢನಾಗಿ 3 ಕೋಟಿ ದೇವತೆಗಳಿಂದ ಕೂಡಿಕೊಂಡು ಬಂದು ಅಲ್ಲಿ ಸ್ನಾನ ಮಾಡ್ತಾನಂತೆ. ಯಾರು ನಾಳೆ ಬರುವ ಏಕಾದಶಿ ಮಾರನೇ ದಿನ, ಏಕಾದಶಿ ಮತ್ತು ದ್ವಾದಶಿ, ದಶಮಿ, ಈ 3 ದಿನ ಅಲ್ಲಿ ಭೂವೈಕುಂಠದಲ್ಲಿ ವಾಸ ಮಾಡಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಏಕಾದಶಿ ವ್ರತ ಮಾಡಿ ಮತ್ತು ದ್ವಾದಶಿ ಬೆಳಗಿನ ಜಾವ ಸ್ನಾನ ಮಾಡ್ತಾರೆ. ಆ ಮುಳುಗು ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಿದ್ರೆ ಎಲ್ಲೋ ನೀರಲ್ಲಿ ಮುಳುಗಿದಾಗಲ್ಲ, ಸ್ವಯಂ ಭಗವಂತನ ಒಟ್ಟಿಗೆ ನೀರಿನಲ್ಲಿ ಮುಳುಗಿದ ಹಾಗೆ ಪುಣ್ಯ. ಅವನ ಜೊತೆ ಸ್ನಾನ ಮಾಡ್ತು, ಅವನ ದರ್ಶನ ಆಯಿತು ಅಂದ್ರೆ ಅವನ ಮನೆಯಲ್ಲಿ ನಮಗೆ ಜಾಗ ಕಟ್ಟಿಟ್ಟ ಬುತ್ತಿ. ಆ ನಿಟ್ಟಿನಲ್ಲಿ ಇದಕ್ಕೆ ವೈಕುಂಠ ಏಕಾದಶಿ, 3 ಕೋಟಿ ದ್ವಾದಶಿ, ಹೀಗೆಲ್ಲ ಅನೇಕ ಹೆಸರುಗಳು ಇದರಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು
ದಿನವನ್ನ ನಾವು ನೀವು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡಿ ಆ ಕೇಶವರೂಪಿ ವಿಷ್ಣುವಿನ ಅರ್ಚನೆ ಮಾಡಿ ಧನ್ಯರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.